ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ ಅಂಡ್ ಮೋಸ್ಟ್ ಅವೈಟೆಡ್ ಸೋಲೋ ಸಿಕ್ಕೋ ಅವರ ರಿಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಕಂಪ್ಲೀಟ್ ಆಗಿ ಏನೇನಾಯ್ತು ಅಂತ ತಿಳಿಸ್ಕೊಡೋದಿಲ್ಲ, ಬದಲಿಗೆ ಹೈಲೈಟ್ ಪಾಯಿಂಟ್ ಗಳನ್ನ ತಿಳಿಸ್ಕೊಡ್ತೀನಿ, ಯಾಕಂದ್ರೆ ಕೆಲಸಕ್ಕೆ ಬೇಗ ಹೋಗ್ಬೇಕು ಅದಕ್ಕೋಸ್ಕರ. ಸೊ ತಡ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅವರ ಗ್ರ್ಯಾಂಡ್ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಬಾರಿನೂ ಕೂಡ ಎರಡೆರಡು ಬಾರಿ ಥೀಮ್ ಸಾಂಗ್ ನ ಪ್ಲೇ ಮಾಡ್ಕೊಂಡು ನಮ್ಮ ಜೇ ಊಸೋ ಅವರು ಈಟ್ 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 ಅಂತ ಇರ್ತಾರೆ. ಇದಾದ್ಮೇಲೆ ರಿಂಗಿಗೆ ಬಂದು ಕಳೆದ ದಿನದಂದು ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಅಪ್ರಿಸಿಯೇಷನ್ಸ್ ಗಳು ಸಿಗ್ತಾ ಇದೆ, ಯು ಡಿಸರ್ವ್ ಇಟ್ ಅನ್ನೋ ಒಂದು ಚಾಂಟ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗಳೆಲ್ಲರೂ ಕೂಡ ನನ್ನನ್ನ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲದನ್ನು ಕೂಡ ಸೈಡ್ಗೆ ಇಟ್ರೆ ಈಗ ನನ್ನ ಕೈಯಲ್ಲಿ ಒಂದು ದೊಡ್ಡ ಕೆಲಸ ಇದೆ. ಎಸ್, ನಾನು ಚೂಸ್ ಮಾಡಬೇಕು, ನಾನು ರಸಲ್ ಮೇನಿಯಾದಲ್ಲಿ ಯಾವ ಚಾಂಪಿಯನ್ ನ ಫೇಸ್ ಮಾಡಬೇಕು ಅಂತ. ಮಂಡೇ ನೈಟ್ ಹೋಗಿ ನಾನು ಗಂತರ್ ಅವರ ಮುಂದೆ ನಿಂತ್ಕೊಂಡು ಅವನಿಗೆ ಹೇಳಿ ಬಂದಿದ್ದೀನಿ. ಅಂಡ್ ಈಗ ನಾನು ಸ್ಮ್ಯಾಕ್ ಡೌನ್ಗೆ ಬಂದಿದ್ದೀನಿ. ಅಫ್ಕೋರ್ಸ್ ಕೋಡಿ ರೋಡ್ಸ್ ಅವ್ರನ್ನ ಕೂಡ ನಾನು ಭೇಟಿ ಮಾಡಿ ಅವ್ರನ್ನ ಮಾತಾಡಿಸ್ಬೇಕು ಅಂತ ಕೋಡಿ ರೋಡ್ಸ್ ಅವ್ರನ್ನ ನಮ್ಮ ಜೇ ಊಸೋ ಅವರು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ರಿಂಗಿಗೆ ಬಂದ್ಬಿಟ್ಟು, ಸೊ ಜೇ, ನನಗೆ ಗೊತ್ತು ನೀನು ಏನು ಮಾತಾಡೋದಕ್ಕೆ ಬಂದಿದೀಯಾ ಅಂತ, ಸೊ ಈಗ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾರೆ. ಅಂಡ್ ಇದಕ್ಕೂ ಮುಂಚೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಜೇ ಊಸೋ ಅವರ ನಡುವೆ ಹಗ್ಗು ಹಾಗೆ ಹ್ಯಾಂಡ್ ಶೇಕು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ, ಕೋಡಿ, ನಿನಗೆ ಗೊತ್ತು ಅಲ್ವಾ ನಾನು ಏನು ಮಾತಾಡೋದಕ್ಕೆ ಬಂದಿದ್ದೀನಿ ಅಂತ. ನನ್ನ ಬಳಿ ಎರಡು ಚಾಯ್ಸಸ್ ಗಳಿದೆ, ಯಾಕಂದ್ರೆ ನಾನು ಈ ಬಾರಿಯ ರಾಯಲ್ ರಂಬಲ್ ನ ಗೆದ್ದಿದ್ದೀನಿ. ಮೊದಲನೇದಾಗಿ ನಾನು ನಿನ್ನನ್ನ ಒನ್ ಆನ್ ಒನ್ ಫೇಸ್ ಮಾಡೋದು ರಾಯಲ್ ರಂಬಲ್ ಅಲ್ಲಿ, ಆ ಒಂದು ಐಡಿಯಾ ಕೂಡ ಚೆನ್ನಾಗಿದೆ. ಅಥವಾ ನಿನ್ನ ಪಕ್ಕ ಕೂತ್ಕೊಂಡು ನೀನು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಳ್ಳೋದನ್ನ ನೋಡೋದು. ಅಂಡ್ ಅದಾದ್ಮೇಲೆ ನಾನು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದು ಇಬ್ರು ಕೂಡ ಚಾಂಪಿಯನ್ಸ್ ಆಗೋದು. ಸೊ ಹೆಂಗಿದೆ ನನ್ನ ಐಡಿಯಾ ಅಂತ ನಮ್ಮ ಜೇ ಊಸೋ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ ಜೇ ಊಸೋಗೆ, ಜೇ, ಇದು ಕಂಪ್ಲೀಟ್ ಆಗಿ ನಿನ್ನ ಡಿಸಿಷನ್. ಕಳೆದ ವರ್ಷ ನಾನು ರಾಯಲ್ ರಂಬಲ್ ನ ಗೆದ್ದು ಆ ಒಂದು ರಸಲ್ ಮೇನಿಯಾ ಸೈನ್ ಕಡೆಗೆ ನನ್ನ ಬೆರಳನ್ನ ತೋರಿಸಿದೆ. ಅಂಡ್ ಈಗ ಆ ಒಂದು ಅವಕಾಶ ನಿನ್ನ ಕೈಗೆ ಸಿಕ್ಕಿದೆ. ಸೊ ನನಗೆ ಗೊತ್ತು ನೀನು ರೈಟ್ ಚಾಯ್ಸ್ನೇ ಮಾಡ್ತೀಯಾ ಅಂತ. ನಾನು ಡಾಕ್ಟರ್ಸ್ಗಳನ್ನ ಭೇಟಿ ಮಾಡಿದೆ, ಅವ್ರು ಹೇಳಿದ್ರು ನನಗೆ ಇಂಜುರಿ ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತ. ಆದ್ರೂ ಕೂಡ ನಾನು ನನ್ನ ಕೆಲಸನ ಬಿಡೋದಿಲ್ಲ, ನಾನು ಕಂಪೀಟ್ ಮಾಡ್ತಾನೆ ಇರ್ತೀನಿ. ಸೊ ನೀನು ಒಂದು ಒಳ್ಳೆಯ ಚಾಯ್ಸ್ನೇ ಮಾಡು. ಹಾಗೆ ನೀನು ಕೂಡ ಸೇರ್ಕೊಂಡು ತುಂಬಾನೇ ಜೊತೆಯಲ್ಲಿ ಕೆಲಸನ ಮಾಡಿದೀವಿ, ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಿದೀವಿ. ಅಂಡ್ ಅದಾದ್ಮೇಲೆ ನೀನು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಿದ್ಯಾ. ಅಂಡ್ ಈಗ ನಿನ್ನ ಆ ಒಂದು ಚಾಂಪಿಯನ್ಶಿಪ್ ಸೆಟ್ ನ ಕಂಪ್ಲೀಟ್ ಮಾಡೋದಕ್ಕೆ ನೀನು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆಲ್ಲಲೇಬೇಕು ಜೇ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬ್ಲಡ್ ಲೈನ್ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟಾಮಾ ಟೊಂಗಾ ಹಾಗೆ ಜಾಕೋ ಫಾಟೋ ಅವರು ಕೂಡ ಬರ್ತಾರೆ. ನಮ್ಮ ಟಾಮಾ ಟೊಂಗಾ ಅವರು ಅಂತ ಹೇಳ್ತಾರೆ. ನಮ್ಮ ಜಾಕೋ ಫಾಟೋ ಅವರು ಹೇಳ್ತಾರೆ, ಕೋಡಿ, ಕಳೆದ ವರ್ಷ ನೀನು ನನ್ನ ಫ್ಯಾಮಿಲಿ ಕೈಯಿಂದ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ತಗೊಂಡೆ. ಅಂಡ್ ಈಗ ನಾವು ಆ ಒಂದು ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ನಮ್ಮ ಫ್ಯಾಮಿಲಿಗೆ ತಗೊಂಡು ಹೋಗ್ಬೇಕು. ಎಲ್ಲರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಆ ಒಂದು ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ನನ್ನ ಫ್ಯಾಮಿಲಿಗೆ ತಗೊಂಡು ಬರೋದಕ್ಕೆ, ಜೇ ಊಸೋ ನಿನ್ನನ್ನ ಬಿಟ್ಟು. ಅಂಡ್ ಈಗ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೇ ಊಸೋ ಅವರು ಟಾಮಾ ಟೊಂಗಾ ಅವರಿಗೆ ಸೂಪರ್ ಕಿಕ್ ನ ಹೊಡಿತಾರೆ. ಅಂಡ್ ಇಲ್ಲಿ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ಕಡೆದಾಗಿ ನಮ್ಮ ಕೋಡಿ ರೋಡ್ಸ್ ಹಾಗೆ ಜೇ ಊಸೋ ಅವರು ಸೇರ್ಕೊಂಡು ಬ್ಲಡ್ ಲೈನ್ ನ ರಿಂಗ್ ಇಂದ ಆಚೆ ಹಾಕಿ ರಿಂಗ್ ಮೇಲ್ಗಡೆ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಇದಾದ್ಮೇಲೆ ನಮಗೆ ಬಿಯಾಂಕಾ ಬ್ಲೇರ್ ಹಾಗೆ ಪೈಪರ್ ನೆವಿನ್ ಅವರ ನಡುವೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈಯಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿರುತ್ತೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಪೈಪರ್ ನೆವಿನ್ ಅವರಿಗೆ ಕೆಒಡಿನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ಇವರು ಕೂಡ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ DIY ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ತಮಾಸೋ ಚಾಂಪೋ ಹಾಗೆ ಜಾನಿ ಗಾರ್ಗನ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಮಾತಾಡ್ತಾ ಇರ್ತಾರೆ, ನಾವು ಈಗಾಗಲೇ ಮೋಟರ್ ಸಿಟಿ ಮಷಿನ್ ಗನ್ ಅವ್ರನ್ನ ಎರಡೆರಡು ಬಾರಿ ಸೋಲ್ಸಿದೀವಿ. ಅಂಡ್ ಅದರಿಂದ ನಾವು ಪ್ರೂವ್ ಮಾಡಿದೀವಿ ನಾವು ಬೆಸ್ಟ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಅಂತ. ಅಂಡ್ ಈಗ ಸದ್ಯಕ್ಕೆ ಮೋಟರ್ ಸಿಟಿ ಮಷಿನ್ ಗನ್ ಅವರಿಗೆ ಸ್ವಲ್ಪ ಶ್ರದ್ಧಾಂಜಲಿನ ಅರ್ಪಿಸೋಣ ಅಂತ ಅರ್ಪಣೆ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಪ್ರಿಟಿ ಡೆಡ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಪ್ರಿಟಿ ಡೆಡ್ಲಿ ಅವರು ಬಂದು, ನಾವು ನಿಮಗೆ ನೆನಪು ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ, ಯಾಕಂದ್ರೆ ನಾವು ತುಂಬಾ ಬಾರಿ ನಿಮಗೆ ಹೆಲ್ಪ್ ಮಾಡಿದೀವಿ ಅಂತ ಮಾತಾಡ್ತಾ ಇರ್ತಾರೆ. ಇವರ ನಡುವೆನೆ ಕಿತ್ತಾಟ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಮಧ್ಯಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು, ಪ್ರಿಟಿ ಡೆಡ್ಲಿ, ನಿಮಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ಬೇಕಾ, ಆ ಒಂದು ಮ್ಯಾಚ್ ನ ನೀವು ಅರ್ನ್ ಮಾಡಬೇಕು, ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಹಾಗೆ DIY ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡ್ತಾ ಇದ್ದೀನಿ. ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನೀವು ಗೆದ್ರೆ ನಿಮಗೆ ನೆಕ್ಸ್ಟ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ಆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ ಬುಕ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಪ್ರಿಟಿ ಡೆಡ್ಲಿ ಹಾಗೆ DIY ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಶಾಕಿಂಗ್ಲಿ ನಮ್ಮ ಪ್ರಿಟಿ ಡೆಡ್ಲಿ ಅವರು ವಿನ್ ಆಗಿದ್ದಾರೆ.
ಹೇಳ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಪ್ರಿಟಿ ಡೆಡ್ಲಿ ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆದ್ರೆ ನಾನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರ್ತೀನಿ. ಇದಾದ್ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಿಂಗಿಗೆ ಬರ್ತಾರೆ, ರಾನ ಸ್ಕ್ರೂ ಮಾಡಿ. ಯಾಕಂದ್ರೆ ನಾನಿವಾಗ ಸ್ಮ್ಯಾಕ್ ಡೌನ್ಗೆ ಬಂದಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ರಾಯಲ್ ರಂಬಲ್ ಅಲ್ಲಿ ನಾನು ಒಬ್ಬ ಕಾವಡ್ ಕೈಯಲ್ಲಿ ಹಿಂದೆಯಿಂದ ಎಲಿಮಿನೇಟ್ ಆಗೋದೆ. ಅಂಡ್ ಅದಾದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಸೀದಾ ನಾನು ನನ್ನ ಮನೆಗೆ ಹೋಗಿ ನನ್ನ ದೊಡ್ಡ ಬೆಡ್ ಅಲ್ಲಿ ನನ್ನ ಹಾಟ್ ವೈಫ್ ಜೊತೆ ಮಲ್ಕೊಂಡಿದ್ದೆ. ಅಂಡ್ ಅದಾದ್ಮೇಲೆ ನಾನು ಕನ್ನಡಿನ ನೋಡಿದಾಗ ನಾನು ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಆಗಿದ್ದೀನಿ. ಅಂಡ್ ಆದ್ರೂ ಕೂಡ ನನಗೆ ಯಾಕೆ ಇಷ್ಟು ಕೋಪ ಅಂತ ನನ್ನನ್ನು ನಾನೇ ಕೇಳ್ಕೊಂಡೆ. ಅಂಡ್ ಆಗ ಗೊತ್ತಾಯ್ತು ರಾ ಎನ್ವಿರಾನ್ಮೆಂಟೇ ಆ ರೀತಿ ಇದೆ. ಸೊ ಮಂಡ್ಯ ನೈಟ್ ರಾ ಜಾಗನೇ ಅಂತದ್ದು ನನಗೆ ಸಿಕ್ಕಾಪಟ್ಟೆ ಕೋಪ ಬರೋದು. ಆ ಬಿಗ್ ಬಾಲ್ಡ್ ಆಡಮ್ ಪಿಯರ್ಸ್ ಅವ್ರನ್ನ ನಾನು ಆಗ್ಲೇ ಬಿಟ್ಟೋದೆ. ಅಂಡ್ ಅದಾದ್ಮೇಲೆ ನಾನು ನಿಕ್ ಆಲ್ಡಿಸ್ ಅವರಿಗೆ ಫೋನ್ ಮಾಡಿದೆ. ನಿಕ್ ಆಗಿ ನಾನು ಟೀನೇಜ್ ಫ್ರೆಂಡ್ಸ್ಗಳು. ಅಂಡ್ ಅದರಿಂದನೇ ನಾನು ಇವಾಗ ಸ್ಮ್ಯಾಕ್ ಡೌನ್ಗೆ ಬಂದಿದ್ದೀನಿ. ನಾನು ಇವಾಗ ತುಂಬಾ ಬದಲಾಗಿದ್ದೀನಿ. ಅಂಡ್ ಸ್ಮ್ಯಾಕ್ ಡೌನ್ಗೆ ನಾನು ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ನಿನಗೋಸ್ಕರ ಬಂದಿದ್ದೀನಿ. ನೀನು ಯಾವ ಚಾಂಪಿಯನ್ಶಿಪ್ ನನ್ನಿಂದ ಕತ್ಕೊಂಡು ಆ ಒಂದು ಚಾಂಪಿಯನ್ಶಿಪ್ ಗೋಸ್ಕರ ನಾನು ಬರ್ತಾ ಇದ್ದೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಿಮ್ಮಿ ಊಸೋ ಅವರು ಹೇಳ್ತಾರೆ, ಡ್ರೂ ನೀನು ಮಾತಾಡಿದ್ದು ಸಾಕು, ಸ್ವಲ್ಪ ನಿಲ್ಲಿಸ್ತೀಯ. ನೀನು ಬರೀ ಹಿಂದಿನ ವಿಚಾರದ ಬಗ್ಗೆನೇ ಮಾತಾಡ್ತಾ ಇರ್ತೀಯ. ಯಾವ ರೀತಿ ಎಕ್ಸ್ ಗರ್ಲ್ ಫ್ರೆಂಡ್ ಮಾತಾಡ್ತಾ ಇರ್ತಾಳೋ ಅದೇ ರೀತಿ ನೀನು ಕೂಡ ಮಾತಾಡ್ತಾ ಇರ್ತೀಯ. ಇಲ್ಲಿ ಯಾರು ಕೂಡ ನಿನ್ನಿಂದ ಏನು ಕೂಡ ಕದ್ದಿಲ್ಲ, ಬದಲಿಗೆ ನೀನು ಸೋತಿದೀಯಾ ಅಂತ ನಮ್ಮ ಜಿಮ್ಮಿ ಊಸೋ ಅವರು ಹೇಳ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ನೀನ್ ಹೇಳಿದ ಪಾಯಿಂಟ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು, ಬಟ್ ನಾನಿವಾಗ ಬದಲಾಗಿದ್ದೀನಿ. ನನ್ನ ಬಳಿ ಯಾವುದೇ ರೀತಿಯ ಕೋಪ ಇಲ್ಲ. ಯಾಕಂದ್ರೆ ನಾನಿವಾಗ ಡಿಫ್ರೆಂಟ್ ಬ್ರಾಂಡ್ ಅಲ್ಲಿ ಇದ್ದೀನಿ. ಸಾರಿ ಜಿಮ್ಮಿ, ನಿಜ ಹೇಳ್ಬೇಕು ಅಂದ್ರೆ ನನ್ನ ನಿನ್ನ ನಡುವೆ ತುಂಬಾನೇ ಸಿಮಿಲಾರಿಟೀಸ್ ಗಳಿದೆ. ಅಂಡ್ ನೀನು ಕೂಡ ಈಗಾಗಲೇ ನಿನ್ನ ಬ್ರದರ್ ಜೇ ಊಸೋ ತರ ಆಗ್ಬೋದಾಗಿತ್ತು. ಈಟ್ ಅನ್ನೋ ಒಂದು ಪದನ ನೀನು ಮುಂಚೆನೆ ಹೇಳಿದ್ರೆ ಜೇ ಊಸೋ ಈಗ ಎಲ್ಲಿ ಇದನೋ ಅದೇ ರೀತಿ ನೀನು ಇರ್ಬೋದಾಗಿತ್ತು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜೇ ಊಸೋ ಜಿಮ್ಮಿ ಊಸೋ ಇವರಿಬ್ರನ್ನು ಕೂಡ ರೋಸ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಈಟ್ ಅನ್ನೋದು ಇರ್ಲಿಲ್ಲ ಅಂದಿದ್ರೆ ಜೇ ಊಸೋ ಅವರು ಇವತ್ತು ಈ ಒಂದು ಜಾಗದಲ್ಲಿ ಇರ್ಲಿಲ್ಲ. ಅಂಡ್ ನೀನೇನಾದ್ರೂ ಮೊದಲು ಈಟ್ ಅಂತ ಹೇಳಿದ್ರೆ ನೀನೇ ಇವಾಗ ಜೇ ಊಸೋ ಅವರ ಸ್ಥಾನದಲ್ಲಿ ಇರ್ಬೋದಾಗಿತ್ತು ಅಂತ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಒಂಥರ ಆಗ್ಬಿಡ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ಡ್ರೂ ನಿನಗೆ ಅರ್ಥ ಆಗ್ತಾ ಇಲ್ಲ, ನಾನಿಲ್ಲಿ ಬಿಗ್ ಬ್ರದರ್, ನಾನು ಈಟ್ ಅಂತನಾದ್ರು ಅಂತೀನಿ, ನೋ ಈಟ್ ಅಂತನಾದ್ರು ಅಂತೀನಿ. ಸೊ ನಾನು ನಿಮ್ಮಿಬ್ರನ್ನ ಸೋಲ್ಸಿ ಎಲಿಮಿನೇಷನ್ ಚೇಂಬರ್ಗೆ ಕ್ವಾಲಿಫೈ ಆಗ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಎಲಿನೈಟ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಎಲಿನೈಟ್ ಅವರು ಕೂಡ ಬಂದ್ಬಿಟ್ಟು ಜಿಮ್ಮಿ ಊಸೋ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡ್ತಾರೆ. ಜಿಮ್ಮಿ ಊಸೋ, ನಿನ್ನಿಂದಾನೇ ನಾನು ಈಗ ಡಬ್ಲ್ಯೂ ಚಾಂಪಿಯನ್ ಆಗಿಲ್ಲ. ಯಾಕಂದ್ರೆ ಕಳೆದ ವರ್ಷ ನಾನು ಚಾಂಪಿಯನ್ಶಿಪ್ ನ ಗೆಲ್ಬೇಕಾದ್ರೆ ನೀನು ಬಂದು ನನ್ನನ್ನು ಸೋಲ್ಸಿದ್ದೆ, ಹಾಗೆ ಹೇಗೆ ಅಂತ ಮಾತಾಡ್ತಾರೆ. ಅಂಡ್ ಇವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮೆನ್ಸ್ ಎಲಿಮಿನೇಷನ್ ಚೇಂಬರ್ಗೆ ಕ್ವಾಲಿಫಿಕೇಶನ್ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜಾಸ್ತಿ ಎಲಿನೈಟ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ರಾಯಲ್ ರಂಬಲ್ ಇಂದಾನೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಎಲಿನೈಟ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ ಅಂತ ನಾನು ನಿಮ್ಗೆ ತಿಳಿಸಿದ್ದೆ ಅಪ್ಡೇಟ್ ವಿಡಿಯೋದಲ್ಲಿ. ಅಂಡ್ ಅದಕ್ಕೋಸ್ಕರನೇ ಎಲಿನೈಟ್ ಅವ್ರನ್ನ ಬ್ರೂಟಲಿ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಮ್ಯಾಚ್ ಕೂಡ ಅದ್ಭುತವಾಗಿತ್ತು ಗೈಸ್. ದಿಸ್ ಇಸ್ ಆಸಮ್ ಅನ್ನೋ ಒಂದು ಚಾಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಒಂದು ಮೂಮೆಂಟ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಗೆದ್ರು ಅಂತ ಅನ್ಕೊಂಡೆ ಅವರು ಎಲಿನೈಟ್ ಅವರಿಗೆ ಒಂದು ಫ್ಲಾಶ್ ನ ಕೂಡ ಕನೆಕ್ಟ್ ಮಾಡಿರ್ತಾರೆ. ಬಟ್ ರಿಂಗ್ ಔಟ್ ಸೈಡ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೆಫ್ರಿ ಕಾಲ್ನ ಇಟ್ಕೊಂಡು ಎಳೆದ್ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಎಲಿನೈಟ್ ಅವರು ಜಿಮ್ಮಿ ಊಸೋ ಅವರಿಗೆ BFT ನ ಕನೆಕ್ಟ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎಲಿನೈಟ್ ಅವರಿಗೆ ಕ್ಲೇಮರ್ ಕಿಕ್ ನ ಹೊಡಿತಾರೆ. ಅಂಡ್ ಅವರು ಬೀಳ್ಬೇಕಾದ್ರೆ ಜಿಮ್ಮಿ ಊಸೋ ಅವರಿಗೆ BFT ನೂ ಕೂಡ ಕನೆಕ್ಟ್ ಆಗುತ್ತೆ. ಸೊ ಒಂದು ಕಾಂಬಿನೇಷನ್ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಂಡಿಂಗ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎಲಿನೈಟ್ ಅವ್ರನ್ನ ಪಿನ್ ಮಾಡಿ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಸಾಲಿಡ್ ಫೈರ್ ಹಾಗೆ ಸ್ಟಿಫನಿ ಸ್ಟಾಟನ್ ಅವರ ಒಂದು ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಹೇಳ್ತಾ ಇರ್ತಾರೆ, ನೀನು ರಿಟರ್ನ್ ಆಗೋದಕ್ಕಿಂತ ಮುಂಚೆ ನನ್ನನ್ನ ಎಲ್ಲರೂ ಕೂಡ ನೆಕ್ಸ್ಟ್ ಸಾಲಿಡ್ ಫೈರ್ ಅನ್ನೋರು, ಸೊ ಪ್ಲೀಸ್ ನನ್ನನ್ನ ನೀನು ಚೂಸ್ ಮಾಡ್ಕೋ. ಯಾಕಂದ್ರೆ ರಸಲ್ ಮೇನಿಯಾದಲ್ಲಿ ನಾನು ನಿನ್ನನ್ನ ಸೋಲ್ಸಿ ಒನ್ ಅಂಡ್ ಓನ್ಲಿ ಸ್ಟಿಫನಿ ಸ್ಟಾಟನ್ ಆಗ್ಬೇಕು ಅಂತ. ಅಂಡ್ ಆಗ ನಮ್ಮ ಸಾಲಿಡ್ ಫೈರ್ ಅವರು ಹೇಳ್ತಾರೆ, ನಾನು ರಿಯಾ ರಿಪ್ಲಿ ಅವ್ರನ್ನ ರಸಲ್ ಮೇನಿಯಾದಲ್ಲಿ ಫೇಸ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ರಿಯಾ ರಿಪ್ಲಿ ನನ್ನ ಕಣ್ಣಿಗೆ ಒಂದು ಹುಡುಗಿಯಾಗಿ ಕಾಣಿಸ್ತಾ ಇದ್ಲು, ಬಟ್ ಈಗ ನೀನು ನನ್ನ ಕಣ್ಣಿಗೆ ಒಂದು ಪಾಪು ಆಗಿ ಕಾಣಿಸ್ತಾ ಇದೀಯಾ. ಸೊ ನೀನು ಹೇಳ್ದಂಗೆ ನಾನು ನಿನ್ನನ್ನ ಚೂಸ್ ಮಾಡಬೇಕು ಅಂದ್ರೆ ನೀನು ನನ್ನ ಮುಂದೆ ಮಂಡಿ ಊರಿ ಬೇಡ್ಕೋ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ನಾಯಾ ಜಾಕ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಾಯಾ ಜಾಕ್ಸ್ ಅವರು ಹೇಳ್ತಾರೆ, ನಾನು ಈಗಾಗಲೇ ನಮ್ಮ ನಿಕ್ ಆಲ್ಡಿಸ್ ಅವರ ಜೊತೆ ಮಾತಾಡಿದ್ದೀನಿ, ಸೊ ನಾನು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಎಂಟ್ರಿನ
ಕೊಡ್ತಾ ಇಲ್ಲ, ಬದಲಿಗೆ ಮುಂದಿನ ವಾರ ಸ್ಮ್ಯಾಕ್ ಡೌನ್ ನಲ್ಲಿ ಸ್ಟಿಫನಿ ಸ್ಟಾರ್ಟನ್ ನಿನ್ನನ್ನ ಫೇಸ್ ಮಾಡ್ತಾ ಇದ್ದೀನಿ ಅಂಡ್ ನಿನ್ನನ್ನ ಫೇಸ್ ಮಾಡಿ ನಾನು ವಿಮೆನ್ಸ್ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಪಡ್ಕೋತೀನಿ ಅಂಡ್ ಸಾಲಿಡ್ ಫೈರ್ ನೀನು ನನ್ನನ್ನ ಚೂಸ್ ಮಾಡಬೇಕಾಗುತ್ತೆ ರಸಲ್ ಮೇನಿಯಾದಲ್ಲಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಅಲೆಕ್ಸಾ ಬ್ಲೆಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಲೆಕ್ಸಾ ಬ್ಲೆಸ್ ಹಾಗೆ ಕ್ಯಾಂಡಿಸ್ ಲಿರಿ ಅವರ ನಡುವೆ ನಮಗೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈಯಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ನಮಗೆ ಮಧ್ಯದಲ್ಲಿ ಗ್ಲಿಚಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅದರಿಂದ ಡಬ್ಲ್ಯೂ ಅವರು ರಿವೀಲ್ ಮಾಡಿದ್ದಾರೆ ವೈಡ್ 6 ಅವರ ಜೊತೆ ಅಲೆಕ್ಸಾ ಬ್ಲೆಸ್ ಅವರು ಜಾಯ್ನ್ ಆಗ್ತಾರೆ ಅಂತ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲೆಸ್ ಅವರೇ ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜೇ ಉಸೋ ಅಂಡ್ ಕೋಡಿ ರೋಡ್ಸ್ ವರ್ಸಸ್ ಜಾಕೋ ಫಾಟು ಹಾಗೆ ಟಾಮಾ ಟೊಂಗಾ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾಕೋ ಫಾಟು ಅವರ ಪರ್ಫಾರ್ಮೆನ್ಸ್ ಮಾತ್ರ ಚಿಂತೆ ಇತ್ತು. ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಟಾಪ್ ರೋಪ್ ಮೇಲಿಂದ ಒಂದು ಕೋಡಿ ಕಟರ್ ನ ಕನೆಕ್ಟ್ ಮಾಡ್ತಾರೆ. ಅದಕ್ಕೆ ಒಂದೇ ಒಂದು ಕೌಂಟಿಗೆ ನಮ್ಮ ಜಾಕೋ ಫಾಟೋ ಅವರು ಕಿಕ್ಔಟ್ ಮಾಡ್ತಾರೆ ಅಂಡ್ ಕೋಡಿ ರೋಡ್ಸ್ ಅವ್ರನ್ನ ಎತ್ತೇಸಿದ್ದಾರೆ. ಅದೆಲ್ಲದೂ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಜೇ ಉಸೋ ಅವರು ಜಾಕೋ ಫಾಟೋ ಅವರಿಗೆ ಒಂದು ಔಟ್ ಸೈಡ್ ಡೈನ ಕನೆಕ್ಟ್ ಮಾಡ್ತಾರೆ ಅಂಡ್ ಅದರಿಂದ ನಮ್ಮ ಜಾಕೋ ಫಾಟೋ ಅವರು ಸೀದಾ ಹೋಗಿ ಅನೌನ್ಸರ್ ಟೇಬಲ್ ಮೇಲ್ಗಡೆ ಬಿದ್ಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಆರಾಮಾಗಿ ನಮ್ಮ ಟಾಮಾ ಟೊಂಗಾ ಅವರಿಗೆ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಟಾಮಾ ಟೊಂಗಾ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ. ಅಂಡ್ ಅದಾದ್ಮೇಲೆ ಇನ್ನೇನು ಗೆದ್ರಲ್ಲ ಸೆಲೆಬ್ರೇಷನ್ ಮಾಡಬೇಕು ಅಷ್ಟೊತ್ತಿಗೆ ನಮ್ಮ ಸೋಲೋ ಸಿಕೋವಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಸೋಲೋ ಸಿಕೋವಾ ಅವರು ರಿಟರ್ನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಸುಮೋವನ್ ಸ್ಪೈಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಗೈಸ್ ಸೋಲೋ ಸಿಕೋವಾ ಅವರು ಕೂಡ ಬಂದಾಗಿದೆ ಅಂಡ್ ಸೋಲೋ ಸಿಕೋವಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ನೋಡ ಈಗ ಸ್ಟೋರಿ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಅಂಡ್ ರೋಡ್ ಟು ರಸಲ್ ಮೇನಿಯಾ ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟೇಬಲ್ ಆಗ್ತಾ ಇದೆ. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಮಾತ್ರ ಸಖತ್ತಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.